ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಕರವಾಗಿ ಹಾಗಲಕಾಯಿ ಪಲ್ಯ ಮಾಡಿ ತೋರ್ಸಕತ್ತೀನಿ. ಕಹಿ ಇಲ್ಲದೆ ನಾವು ಹೆಂಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡಕತ್ತೀನಿ. ಕಹಿ ಅಂತೇಳಿ ಕೆಲವೊಬ್ಬರು ತಿನ್ನೋದು ಬಿಡ್ತಾರೆ. ಆರೋಗ್ಯಕ್ಕೆ ಭಾಳ ಒಳ್ಳೇದಿದ್ನ ಹಾಗಲಕಾಯಿ ಆದಷ್ಟು ಹೆಚ್ಚು ಉಪಯೋಗಿಸ್ರಿ ಅಂತ ಹೇಳ್ತೀನಿ. ಹಾಗಲಕಾಯಿ ಮೇಲಿಂದ ಈ ಥರ ನಾವು ಸಿಪ್ಪೆನ ಒಂದು ಸ್ವಲ್ಪ ತಕ್ಕೊಳ್ಳೋಣಂತ. ಈ ಥರ ಏನು ಬಂದಿರ್ತೈತಲ್ಲ ಅದನ್ನೆಲ್ಲ ನಾವು ತೆಗೆದು ಬಿಡೋಣಂತ. ಈ ಥರ ಅದನ್ನು ತೆಗೆದು ಭಾಳ ಏನು ನೀವು ತೆಗೆದು ಬೇಡ, ಸ್ವಲ್ಪ ಮೇಲಿಂದಷ್ಟು ನಾವು ತಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣಂತ. 3 ಹಾಗಲಕಾಯಿ ತೊಗೊಂಡಿನಿ. ನೋಡಾಕ 3 ಅನ್ನಿಸ್ತಾವು, ಪಲ್ಯ ಮಾಡಿಂದ ಭಾಳ ಸ್ವಲ್ಪ ಆಗುತ್ತಿದೆ. ಮತ್ತು ಜೋಳದ ರೊಟ್ಟಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕಹಿ ಅಂತೇಳಿ ಭಾಳಷ್ಟು ಜನರು ತಿನ್ನೋದು ಬಿಡ್ತಾರಿದ್ದ. ಆರೋಗ್ಯಕ್ಕೆ ಭಾಳ ಒಳ್ಳೇದಿದು. ಕಹಿ ಇಲ್ದಂಗೆ ಯಾವ ಥರ ಮಾಡ್ಕೊಳೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಾಗ ನೋಡ್ತಾ ಹೋಗ್ರಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ. ರೆಡಿ ಮಾಡಿಕೊಂಡು, ಇದು ಎಳೆದಿತ್ತು ಅಂದ್ರೆ ನೀವು ಒಳಗಡೆಯಿಂದ ಬೀಜ ತೆಗೆಯೋಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಬೀಜನೇ ಇರೋದಿಲ್ಲ. ಎಳೆದಿತ್ತಂದ್ರೆ ಒಂದು ಸ್ವಲ್ಪ ಎಳೆದಿಲ್ಲ ಅಂತಂದ್ರೆ ಅದರೊಳಗಡೆ ಬೀಜ ಇರ್ತಾವೆ, ಅದನ್ನೆಲ್ಲ ತೆಗೆದು ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿ ನಾನು. ನೀವು ಗಾಲಿ ಟೈಪರ ಕಟ್ ಮಾಡಿ ಇಟ್ಕೋಬೋದು. ಈ ಥರ ನಾನು ಕಟ್ ಮಾಡ್ಕೊಂಡಿನಿ. ನನಗೆ ಇದೇ ಥರ ಇಷ್ಟ ಆಗುತ್ತೆ. ಹೀಗಾಗಿ ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡಿನಿ. ಅದಕ್ಕೆ ಶೇಂಗಾ ಕಾಳನ್ನ ಹುರ್ಕೊಳ್ಳೋಣಂತ. ಇದಕ್ಕೆ ಶೇಂಗಾ ಕಾಳಿನ ಪೌಡ್ರ್ ಹಾಕೋದ್ರಿಂದ ರುಚಿನೂ ಸಖತ್ತಾಗಿರ್ತೈತಿ, ಕಹಿ ಅಂಶನೂ ಹೋಗುತ್ತೆ. ಹೀಗಾಗಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಒಂದು ಸಣ್ಣ ಬಟ್ಲದಿಂದ ಒಂದು ಬಟ್ಲ ನಾನು ಶೇಂಗಾ ಕಾಳನ್ನ ತೊಗೊಂಡಿನಿ. ಇದನ್ನು ಹುರಿಯೋಣಂತೀಗ. ಯಾರಾದರೂ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತಿದ್ರೆ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಕತ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗಲಕಾಯಿ ಎಣ್ಗಾಯಿ ಅಂತ ಮಾಡ್ತೀವಿ, ಹಾಗಲಕಾಯಿ ಪಲ್ಯ, ಮತ್ತು ಹಾಗಲಕಾಯಿನ ಫ್ರೈ ಮಾಡಿ ಕೂಡ ನಾವು ಅನ್ನ ಸಾಂಬಾರು ಜೋಡಿ ಸೈಡ್ ಇಟ್ಕೊಂಡು ತಿಂದ್ರೆ ಏನು ಸಖತ್ತಿರ್ತೈತಿ ಅಂದ್ರೆ, ಈ ಹಾಗಲಕಾಯಿ ಇಷ್ಟಪಡ್ಲಿಲ್ದವರು ಕೂಡ ಹಾಗಲಕಾಯಿ ತಿಂತಾರೆ. ಅಷ್ಟು ಟೇಸ್ಟಿಯಾಗಿರ್ತೈತಿ ಅಂತಲೇ ಹೇಳ್ಬೋದು. ನೋಡಿರಿ, ಈಗ ಹುರ್ಕೊಂಡಾತು. ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣಂತ. ಅದ ಪ್ಯಾನಿಗೆ ನಾವು ಎಣ್ಣೆ ಹಾಕ್ಕೊಂಡು ಹಾಗಲಕಾಯಿನ ಹುರ್ಕೋಬೇಕೀಗ. 3 ಹಾಗಲಕಾಯಿನ ನಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೇನಲ್ಲ, ಅವನ್ನ ಇದ್ರೊಳಗನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ತೊಗೊಳ್ರಿ. ಎಣ್ಣೆ ಒಳಗೆ ಫ್ರೈ ಆದಷ್ಟು ರುಚಿನೂ ಚೆನ್ನಾಗಿ ಬರ್ತೈತಿ ಮತ್ತು ಕಹಿ ಅಂಶನೂ ಹೋಗುತ್ತೆ. ಹೀಗಾಗಿ ಜೋಳದ ರೊಟ್ಟಿ ಒಳ್ಳೆ ಕಾಂಬಿನೇಷನು. ಮತ್ತು ಬಿಸಿ ಬಿಸಿ ಅನ್ನ ತುಪ್ಪದ ಜೋಡಿ ಸೈಡ್ ಇಟ್ಕೊಂಡು ಈ ಪಲ್ಯನ ತಿಂತಾಯಿದ್ರೆ ಎಷ್ಟು ಟೇಸ್ಟಿಯಾಗಿರ್ತೈತಿ ಅಂದ್ರೆ, ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟಿಯಾಗಿ ಕೂಡ ಇರ್ತೈತಿ. ಒಂದು ಸಾರಿ ಮಾಡ್ಕೊಂಡು ನೋಡಿರಿ. ಈಗ ನಾನು ಫ್ರೈ ಮಾಡ್ತಾ ಈ ಥರ ನೋಡ್ಬೋದು ಎಷ್ಟು ಕಡಿಮೆ ಆಗೈತಿ ಹಾಗಲಕಾಯಿ. ಮೊದಲು ಜಾಸ್ತಿ ಐತಿ ಅನಿಸ್ತು, ಈಗ ಕಡಿಮೆ ಆಗೈತಿ. ಕಮ್ಮಿ ಆಗಿರಲ್ಲ, ಆದರೆ ಅದು ಫ್ರೈ ಆಗ್ತಾ ಕಮ್ಮಿ ಕಾಣಿಸುತ್ತೆ. ಹೀಗಾಗಿ ಚಲೋ ಹೊತ್ನಾಗ ಇದನ್ನು ಎಣ್ಣೆ ಒಳಗೆ ನಾವು ಹುರ್ಕೋಬೇಕಾಗತ್ತೆ. ಇದು ಮೇನಾಗಿ ಇರೋದು ಕಹಿ ಅಂಶ ಹೋಗಕ್ಕಂತಲೇ ಹೇಳ್ಬೋದು. ಕೆಲವೊಬ್ಬರು ಅಥವಾ ನಾನು ಒಂದೊಂದು ಸಾರಿ ಉಪ್ಪು ನೀರೊಳಗೆ ನಾನು ಒಂದು ಸ್ವಲ್ಪ ಹಾಗಲಕಾಯಿನ ಹಾಕಿ ಒಂದು 10 ನಿಮಿಷ ನಾನು ಬಿಟ್ಟು ಆದಮೇಲೆ ಪಲ್ಯ ಮಾಡ್ತಿದ್ದೆ. ಇವತ್ತು ಹಂಗೆ ಮಾಡ್ತಾ ಇದ್ದೀನಿ. ಆ ಥರನೂ ಮಾಡ್ಬೋದು, ಇಲ್ಲ ನೀವು ಡೈರೆಕ್ಟಾಗಿ ಈ ಥರ ಫ್ರೈ ಮಾಡಿಕೊಂಡು ಮಾಡಿದ್ರೂ ಕಹಿ ಅಂಶ ಕಡಿಮೆ ಆಗುತ್ತಾ. ಇಷ್ಟ ಆದ್ರೆ ಸಾಕು. ಈಗ ನಾನು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳಕತ್ತೀನಿ. ಈ ಥರ ನೋಡಿರಿ, ಚಲೋತ್ನಾಗಿ ಫ್ರೈ ಆಗೈತಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಮಸಾಲ ಹಾಕ್ಕೊಂಡು ಅನ್ನದ ಜೋಡಿ ತಿಂದ್ರೆ ಇದು ಹಾಗಲಕಾಯಿ ಫ್ರೈ ಆಗತ್ತಿ, ಭಾಳ ಮಸ್ತ್ ಇರ್ತೈತಿ ಅಂತಲೇ ಹೇಳ್ಬೋದು. ಇದಕ್ಕೆ ಈಗ ಇದೇ ಪ್ಯಾನಿಗೆ ನಾವು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಡ್ಕೊಳೋಣಂತ. ಈಗ ನೋಡಿರಿ, ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಬೇಕು ಈ ಪಲ್ಯಗೆ. ಎಣ್ಣೆ ಕಾದಿಂದ ಸಾಸಿವೆ ಹಾಕ್ಕೊಳಕತ್ತೀನಿ. ಸಾಸಿವೆ ಚಟ್ಪಟ್ ಅಂತ ಸಿಡ್ದಿಂದ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊತೀನಿ. ಈ ಹಾಗಲಕಾಯಿ ಪಲ್ಯ ಅಂದ್ರೆ ಸಖತ್ ಇಷ್ಟ. ನಾನು ಹಂಗನೂ ತಿಂತೀನಿ, ರೊಟ್ಟಿ ಜೋಡಿ ತಿಂತೀನಿ, ಅನ್ನದ ಜೋಡಿ ತಿಂತೀನಿ, ಭಾಳ ಇಷ್ಟಪಟ್ಟು ತಿಂತೀನಿ. ನೋಡಿರಿ, ಈಗ ಈರುಳ್ಳಿ ಹಾಕ್ಕೊಂಡಿನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೆ, ಸಣ್ಣಗೆ ಕಟ್ ಮಾಡಿದ್ದೆ ಈರುಳ್ಳಿ ಮತ್ತು ಕೊತ್ತಂಬರಿ ಕರಿಬೇವು ಎರಡೂ ಹಾಕ್ಕೊಂಡಿನಿ.
ಚಲೋ ಹೊತ್ನಾಗಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಹುರ್ಕೊಂಡು ಈಗ ನಾನು ಮಿಕ್ಸರ್ ಜಾರಿಗೆ ನೋಡ್ರಿ ಇದನ್ನು ಶೇಂಗಾ ಕಾಳು ಆರ್ಯಾವ ಸ್ವಲ್ಪ ಈಗ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಇದನ್ನು ಸಣ್ಣಗೆ ಇಟ್ಟು ನೋಡ್ರಿ ಈಗ ಮಿಕ್ಸರ್ ಮಾಡ್ಕೊಂಡು ಬಂದು ರೆಡಿ ಮಾಡ್ಕೊಂಡೀನಿ ಶೇಂಗಾ ಪುಡಿ. ಇದನ್ನು ಈಗ ಹಾಕ್ಕೋಬಾರ್ದು, ಲಾಸ್ಟಲ್ಲಿ ಇದನ್ನು ಹಾಕ್ಕೋಬೇಕು. ಈಗ ನೋಡ್ಬೋದು ಗೋಲ್ಡನ್ ಬ್ರೌನ್ ಬಂದೈತಿ ಈರುಳ್ಳಿ ಎಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪೌಡ್ರು 1/4 ಟೀ ಚಮಚ ಸಾಕಾಗುತ್ತೆ ಅರಿಶಿಣದ ಪೌಡ್ರು, ಮತ್ತು ಖಾರದ ಪೌಡ್ರು, ಮತ್ತು ಇದಕ್ಕೆ ಮೇನಾಗಿ ಗುರಳ್ ಪೌಡ್ರ್ ಹಾಕ್ಕೋಬೇಕು ನೋಡ್ರಿ. ಗುರಳ್ ಅಂದರೆ ನಿಮ್ಗೆ ಕಪ್ಪಗಿರ್ತಾವೆ, ನಾನು ಹಿಂದಿನ ವಿಡಿಯೋದಾಗ ಎಲ್ಲ ತೋರಿಸಿದ್ದೀನಿ. ಗುರಳ್ ಪೌಡ್ರು ಬೇಕು ಇದಕ್ಕೆ. ಮತ್ತು ಈ ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರು, ಖಾರ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೀನಿ. ಖಾರ, ಉಪ್ಪು, ಅರಿಶಿನ ಹಾಕ್ಕೊಂಡೀನಿ ಈಗ. ಮತ್ತು ಒಂದು 10 ನಿಮಿಷ ಮೊದಲ ನಾನು ಹುಣಸೆಹಣ್ಣು ನಿಂಬೆ ಗಾತ್ರದಷ್ಟು ಅದನ್ನ ತೊಳೆದು ನೆನೆಯಾಕಿಟ್ಟೀನಿ ನೋಡ್ರಿ. ಈಗ ನಾನು ಗರಂ ಮಸಾಲನ ಹಾಕ್ಕೊಂಡೀನಿ. ಇದಕ್ಕೆ ಹುಣಸೆ ರಸ ಬೇಕು. ಹುಳಿ ಬೆಲ್ಲ ಎಲ್ಲ ಇದ್ರ ಟೇಸ್ಟು ಸಖತ್ತಿರ್ತೈತಿ. ಈಗ ಗುರಳ್ ಪೌಡ್ರು 1.5 ಟೀ ಚಮಚ ನಾನು ಹಾಕ್ಕೊಂಡೀನಿ. ಟೀ ಚಮಚದಿಂದ ನಾನು ಹೇಳಕತ್ತೀನಿ ಈಗ. ಟೀ ಚಮಚದಿಂದ 1.5 ಚಮಚ ಗುರಳ್ ಪೌಡ್ರ್ ಹಾಕ್ಕೊಂಡೀನಿ. ಈಗ ಹುಣಸೆ ಹಣ್ಣಿನ ರಸ ನಾನು ಹಿಂಡ್ಕೊಳಕತ್ತೇನೆ ನೋಡ್ಬೋದು. ಈಗ ಹುಣಸೆಹಣ್ಣು ಹಾಕ್ಕೊಂಡಾದ್ಮೇಲೆ ನಾವು ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳೇಬೇಕಾಗುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು, ಭಾಳ ಏನು ಬೇಡ, ಸ್ವಲ್ಪ ಅದರ ಸಾಕು. ಎಲ್ಲ ಹಾಕ್ಕೊಂಡಾದ್ಮೇಲೆ ಹಾಗಲಕಾಯಿನ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಈಗ ಬೆಲ್ಲ ಹಾಕ್ಕೊಂಡೀನಿ. ಈಗ ಹಾಗಲಕಾಯಿನ ಹಾಕ್ಕೊಂಡೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು, ಭಾಳ ಏನು ನೀರು ಹಾಕ್ಕೊಳೋದು ಬೇಡ. ಯಾಕಂದ್ರೆ ನಾವು ಇದೆಲ್ಲ ಫ್ರೈ ಮಾಡಿದಾಗನ ಮೆತ್ತಗಾಗ್ಬಿಟ್ಟಿರ್ತಾವೆ ಹಾಗಲಕಾಯಿ, ಹೀಗಾಗಿ ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ರಿ, ಭಾಳ ಬೇಡ. ಇಷ್ಟ ಆದ್ರೆ ಸಾಕು ನೋಡ್ರಿ. ಈಗ ಚಲೋ ಹೊತ್ನಾಗಿ ಒಂದು 5-10 ನಿಮಿಷ ಇದನ್ನ ಬೇಯಿಸ್ಕೊಳೋಣಂತ. ಇಷ್ಟು 10 ನಿಮಿಷ ಬೇಂದ್ರೆ ಇದು ರೆಡಿ ಆಗ್ತೈತಿ ನಮ್ಮ ಹಾಗಲಕಾಯಿ ಪಲ್ಯ. ರುಚಿಯಾದ ಹಾಗಲಕಾಯಿ ಪಲ್ಯ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಮಸ್ತ್ ಕಾಣಕತ್ತೈತಿ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಈಗ ನಾನು ಪುಡಿ ಮಾಡಿಟ್ಟಿದ್ದ ಶೇಂಗಾ ಪೌಡ್ರನ್ನ ಇದಕ್ಕೆ ಹಾಕ್ಕೊತೇನೆ ಲಾಸ್ಟಲ್ಲಿ. ಶೇಂಗಾ ಪೌಡ್ರ ಒಂದು ಟೀ ಚಮಚದಿಂದ ಒಂದು 4-5 ಚಮಚ ಹಾಕ್ಕೊಂಡ್ರೆ ಸಾಕಾಗ್ತೈತಿ. ಈಗ ಶೇಂಗಾ ಪೌಡ್ರನ್ನ ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ನಮ್ಮ ರುಚಿಕರವಾದ ಹಾಗಲಕಾಯಿ ಪಲ್ಯ ತಿನ್ನಾಕ ರೆಡಿ ಆಯ್ತು. ಇದ್ರ ಜೋಡಿ ಬಿಸಿ ಬಿಸಿ ರೊಟ್ಟಿ, ಬಿಸಿ ಬಿಸಿ ಅನ್ನ, ತುಪ್ಪ ಇದ್ರೆ ಸಾಕು ನೋಡ್ರಿ. ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ನೀವು ಹಾಗಲಕಾಯಿ ಪಲ್ಯ ಮಾಡಿಕೊಂಡು ತಿಂದ್ರೆ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು. ನಾನು ಹೆಂಗೆ ತೋರಿಸೀನಿ ಹಂಗೆ ನೀವು ಒಂದು ಸಾರಿ ಮಾಡ್ಕೊಂಡು ನೋಡಿರಿ. ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆದಷ್ಟು ಶೇರ್ ಮಾಡಿರಿ ವಿಡಿಯೋಸ್ನ ಅಂತ ಹೇಳ್ತೀನಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಮತ್ತು ಈಗ ಸರ್ವಿಂಗ್ ಬೌಲಿಗೆ ಹಾಕೋದೊಂದು ನೋಡ್ಬೋದು. ಸರ್ವಿಂಗ್ ಬೌಲಿಗೆ ನಾನು ಸರ್ವ್ ಮಾಡಾಕತ್ತೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಹಾಗಲಕಾಯಿ ಪಲ್ಯ ನೋಡೋಕ್ಕೂ ಚಂದ ಇರ್ತೈತಿ, ತಿನ್ನೋಕ್ಕೂ ಚಲೋ ಇರ್ತೈತಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನಿ ನೋಡ್ರಿ, ಎಷ್ಟು ಚಂದ ಕಾಣಕತ್ತೈತಿ. ಮತ್ತು ಮುಂದಿನ ರೆಸಿಪಿ ಸಿಗೋಣ್ರಿ. ನಮಸ್ಕಾರ ರೀ.